ಹಾಯ್ ನಮಸ್ಕಾರ ಎಲ್ಲರಿಗೂ JB ಟೈಲರ್ ವಿತ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪಫ್ ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಈ ರೀತಿ ನಾನು ಸ್ಲೀವ್ಸ್ನ 4 ಫೋಲ್ಡ್ ಆಗಿ ಹಾಕೊಂಡಿದ್ದೀನಿ. ಇದನ್ನು ಲೈನಿಂಗ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಸ್ಲೀವ್ಸ್ನ ಲೆಂತು 10 ಇಂಚಿದೆ, ಸ್ಲೀವ್ಸ್ನ ವಿಡ್ತು 8 ಇಂಚಿದೆ. ಇಲ್ಲಿ ಸ್ಲೀವ್ಸ್ನ ಡೌನು 3 ಇಂಚಿಗೆ ತೊಗೊಂಡಿದ್ದೀನಿ. ಈಗ ಇಲ್ಲಿ 2.5 ಇಂಚಿಗೆ ಒಂದು ಪಾಯಿಂಟ್ನ ಹಾಕೊಳ್ತಾ ಇದ್ದೀನಿ. ಈ ಸೈಡು 3.5 ಇಂಚಿಗೆ ಒಂದು ಪಾಯಿಂಟ್ನ ಹಾಕ್ಕೊಂಡು ಇದನ್ನೀಗ ಈ ರೀತಿ ಒಂದು ಗೆರೆನ ಹಾಕೊಳ್ತಾ ಇದ್ದೀನಿ. ಈ ರೀತಿ ಇದನ್ನು ಒಂದು ಲೈನ್ನ ಹಾಕ್ಕೊಂಡು ಇವಾಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ಪಫ್ ಸ್ಲೀವ್ಸ್ ಪ್ಲೇಟ್ಗೋಸ್ಕರ ಈ ರೀತಿ ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ. ಈ ರೀತಿ ಇದನ್ನ ಇಟ್ಟುಕೊಂಡು ಇದರ ಲೆಂತು 5 ಇಂಚಿಗೆ ತೊಗೊಂಡಿದ್ದೀನಿ. ಈಗ ಮೇನ್ ಫ್ಯಾಬ್ರಿಕ್ನಲ್ಲಿ ಈ ಲೈನಿಂಗ್ ಬಟ್ಟೆನ ಇಟ್ಟು ಈ ಕೆಳಗಿನ ಸೈಡು ಒಂದು ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇದನ್ನ ಸ್ಟಿಚ್ ಹಾಕೊಂಡ ನಂತರ ಈಗ ಮೇಲ್ಗಡೆ ಸೈಡು ಕಟ್ ಮಾಡ್ಕೊಂಡಿದ್ದೀವಲ್ಲ ಸ್ಲೀವ್ಸ್ ಡಿಸೈನ್ಗೋಸ್ಕರ ಅದನ್ನ ಈಗ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಇದನ್ನ ಸ್ಟಿಚ್ ಮಾಡ್ಕೊಂಡಾದ ನಂತರ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಈ ಸೈಡಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಇದನ್ನು ಈಗ ನೀಟಾಗಿ ತಿರುಗಿಸ್ಕೊಂಡು ಈ ಕೆಳಗಿನ ಸೈಡು ಬಾರ್ಡರ್ ಹತ್ರ ಒಂದು ಮೇಲೆ ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಈಗ ಈ ಕಡೆ ಮೇಲೆ ಒಂದು ಸ್ಟಿಚ್ನ ಹಾಕೊಳ್ಬೇಕು. ಈಗ ಈ ರೀತಿ ಇದನ್ನೆಲ್ಲ ಸ್ಟಿಚ್ ಹಾಕೊಂಡಾಯ್ತು. ಈಗ ಸೈಡಲ್ಲಿ ಜಾಸ್ತಿ ಬಂದಿರೋ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗೆದುಕೊಳ್ಬೇಕು. ಇದು ರೆಡಿ ಆಯಿತು. ಈಗ ಪ್ಲೇಟ್ಸ್ ಪಾರ್ಟ್ನ ತೊಗೊಂಡಿದ್ದೀನಿ, ಅದನ್ನು 2 ಫೋಲ್ಡ್ ಆಗಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಮಧ್ಯದಲ್ಲಿ ಪೆನ್ಸಿಲಿಂದ ಮತ್ತು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಂದ ಇಲ್ಲಿ 2 ಇಂಚು, ಇಲ್ಲಿ 2 ಇಂಚು, ಇಲ್ಲಿ 2 ಇಂಚು, ಇಲ್ಲಿ 2 ಇಂಚು, ಈ ರೀತಿ 5 ಟೆಪ್ಸ್ನ ನಾನು 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಸೈಡ್ ಕೂಡ ಈ ಕಡೆ ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಷ್ಟೇ ಇಲ್ಲಿ ಕೂಡ ಮಾರ್ಕ್ನ ಮಾಡ್ಕೊಳ್ಬೇಕು. ಈಗ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಪ್ಲೇಟ್ಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪ್ಲೇಟ್ಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ.
ಇಲ್ಲಿ ಮೇಲಿನ ಸೈಡು ಪ್ಲೇಟ್ಸ್ಗಳನ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಕೆಳಗಡಿನ ಸೈಡು ಪ್ಲೇಟ್ಸ್ಗಳನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಕೆಳಗಡೆ ಸೈಡು ಈ ರೀತಿ ನೀಟಾಗಿ ಪ್ಲೇಟ್ಸ್ಗಳನ್ನೆಲ್ಲ ಒಂದೇ ಕಡೆಗೆ ಈ ರೀತಿ ಜೋಡಿಸಿ ಇದ್ರ ಮೇಲೆ ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕು. ಈ ರೀತಿ ನೀಟಾಗಿ ಪ್ಲೇಟ್ಸ್ ಪಾರ್ಟ್ನ ರೆಡಿ ಮಾಡ್ಕೊಂಡಾಯ್ತು. ಈಗ ಈ ಸ್ಲೀವ್ಸ್ಗೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಲೀವ್ಸ್ ಕೆಳಗಿನ ಸೈಡು ಇದನ್ನು ಪರ್ಫೆಕ್ಟಾಗಿ ಕರೆಕ್ಟಾಗಿ ಇಟ್ಕೊಂಡು ಹೀಗೆ ಈ ರೀತಿ ಸ್ಲೀವ್ಸ್ಗೆ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಲೀವ್ಸ್ಗೆ ಪ್ಲೇಟ್ಸ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೊಂಡಾಯ್ತು. ಇಲ್ಲಿ ಮೇಲ್ಗಡೆ ಜಾಸ್ತಿ ಬಂದಿರೋದನ್ನು ಈ ರೀತಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ಲೇಸ್ನ ಹಚ್ಚಿ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಲೇಸ್ ಹಚ್ಚಿ ಹೊಲ್ಕೊಂಡಾಯಿತು. ಈ ರೀತಿ ನಮ್ಮದು ಪಫ್ ಸ್ಲೀವ್ಸು ರೆಡಿ ಆಯಿತು. ನೋಡ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.